ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ನಮ್ಮ ಸಿದ್ದು ಮಂಡ್ಯ. ಸಿದ್ದು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಹೇಳಿ ಸೋಮವಾರ. ಸ್ನೇಹಿತರೆ, ನೋಡಿರ್ಬೇಕು, ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಯೂಟ್ಯೂಬಲ್ಲಿ ಇವ್ರದೇ ಒಂದು ಅಷ್ಟು ವಿಡಿಯೋಸ್ಗಳು ನೀವು ಸ್ಕ್ರೋಲ್ ಮಾಡ್ತಾ ಇದ್ದಂಗೆ ಬರ್ತಾ ಇರತ್ತೆ. ಸೊ ಅಂದ್ರೆ ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಸೊ ಬನ್ನಿ ಇವತ್ತು ಇವರ ಕುರಿತು ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಹೇಗೆ ನಡೀತಿದೆ ನಿಮ್ಮ ಸಿನಿಮಾ ಜರ್ನಿ ತುಂಬ ಚೆನ್ನಾಗಿ ನಡೀತಿದೆ ಸರ್. ಯಾಕೆಂದ್ರೆ ಶಾರ್ಟ್ ಫಿಲ್ಮ್ ಅಲ್ಲಿ ಅಷ್ಟು ಹೆಸರು ತಂದು ಕೊಟ್ಟಿದೆ. ಮೊದಲನೇದಾಗಿ ನಾನು ಶಾರ್ಟ್ ಫಿಲ್ಮ್ ಅಲ್ಲಿ ನಾವು ಒಂದು 100ಕ್ಕಿಂತ ಹೆಚ್ಚಿರ್ಬೋದು. ಆದರೆ ನಾನು ಯಾವುದೇ ಇಂಟರ್ವ್ಯೂ ಕೂತ್ಕೊಂಡಾಗ್ಲೂ ಒಬ್ಬ ವ್ಯಕ್ತಿ ನಾನು ನೆನ್ಸ್ಕೋಬೇಕು. ಯಾಕೆಂದ್ರೆ ಆ ವ್ಯಕ್ತಿ ನನಗೆ ಒಂದೇ ಒಂದು ಬಾಯಿ ಬಡ್ಕಿಯನ್ನು ಫಸ್ಟ್ ಶಾರ್ಟ್ ಫಿಲ್ಮ್ನ ಕೊಟ್ಟಿಲ್ಲ ಅಂದಿದ್ರೆ ಇವತ್ತವರೆಗೂ ಚಿತ್ರರಂಗದಲ್ಲಿ ತುಂಬಾ ಸ್ಟ್ರಗಲ್ ಆಗಿ ಇರ್ತಿದೆ ಅಷ್ಟೇ. ಅದಕ್ಕಿಂತ ಮುಂಚೆ ಮಾಡಿದೀವಿ, ಗೋಣಿಚೀಲ ಅಂತ ಮಾಡಿದೀವಿ, ಋಣ ಅಂತ ಮಾಡಿದೀವಿ, ಪುಟ್ಕೋಸಿ ಅಂತ ಮಾಡಿದೀವಿ, ಜನಕ ಅಂತ ಮಾಡಿದೀವಿ, ಉಮಾಗೋಲ್ಡ್ ಅಂತ ಮಾಡಿದೀವಿ. ಅದ್ಭುತವಾಗಿದೆ ಅವೆಲ್ಲ. ಆ ಟೈಮಲ್ಲಿ ಸಿನಿಮಾನೇ ಜಾಸ್ತಿ ಇದ್ದಿದ್ದು. ಅವಾಗ ಶಾರ್ಟ್ ಫಿಲ್ಮ್ಸ್ ಹಂಗೇನಿಲ್ಲ. ನಮ್ ಶಾರ್ಟ್ ಫಿಲ್ಮ್ ಗೋಣಿಚೀಲ ನೋಡಿ ಯಪ್ಪ ಹಿಂಗೂ ಮಾಡ್ಬೋದಾ ಅಂತ ಹೇಳಿದ್ದಾರೆ. ಆ ತರ ಇತ್ತು. ಅದಾದ್ಮೇಲೆ ಲಾಕ್ ಡೌನ್ ಆದಾಗ ಎಷ್ಟೋ ಜನ ಏನ್ ಅನ್ಕೊಂಡ್ರು, ಅಯ್ಯೋ ಲಾಕ್ ಡೌನ್ ಅಲ್ಲಿ ನಮ್ಮ ಯಾರೋ ತೀರೋದಾಗ ಮುಟ್ಟಕ್ಕೆ ಆಗ್ಲಿಲ್ಲ, ಉಳ್ತಕ್ಕಾಗ್ಲಿಲ್ಲ, ಅಳಕ್ಕಾಗ್ಲಿಲ್ಲ, ತಪ್ಕೊಂಡ್ರೆ ನಮ್ಗೆಲ್ಲಿ ಬಂದ್ಬಿಡುತ್ತೆ ಅಂತ ಒಂದಷ್ಟು ಬದುಕ್ತಿದ್ರು. ಬಟ್ ನಮ್ ಲೈಫ್ ಅಲ್ಲಿ ಕಾರಣನೇ ದೇವ್ರು. ಯಾಕೆಂದ್ರೆ ಸರ್, ನಾವು 2011 ಇಂದ 2016 ವರ್ಗು ಸ್ಟ್ರಗಲ್ ಪಟ್ಟಿದೀವಿ. ಅವಾಗ ಗೀತಾ ಬ್ಯಾಂಗಲ್ ಸ್ಟೋರ್ ಮಾಡಿದೀವಿ. ಮಂಜುಮಿತಾ ಸರ್ ಅಂತ ಗೀತಾ ಬ್ಯಾಂಕ್ ಸ್ಟೋರ್ ಡೈರೆಕ್ಟ್ರು. ಮಾರ್ಚ್ 31ನೇ ತಾರೀಕು ನಮ್ದು ಆಡಿಷನ್ ನಡೀತಾ ಇತ್ತು. ಸಿನಿಮಾ ಆಡಿಷನ್ ನಡೀತಾ ಇತ್ತು. ಅದು ಹೆಂಗೆ ಅಂದ್ರೆ ಅವಾಗೆಲ್ಲ ಫೋನ್ 1 GB ನ 1 ತಿಂಗಳ ಗಂಟೆ ಯೂಸ್ ಮಾಡ್ತಿದ್ರು. ಇವಾಗ ಏನಾಗಿದೆ 1.5 GB 1.2 GB ಹಂಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಅದೇ ಒಂದಿನಕ್ಕೆ ತೀರೋಗ್ಬಿಡುತ್ತದೆಲ್ಲ. ಅವಾಗ 1 ತಿಂಗಳವರೆಗೂ ಯೂಸ್ ಮಾಡ್ತಿದ್ರು ಅವಾಗ. ಇವಾಗ ಹಂಗಲ್ಲ. ಇವಾಗ ಬಿಡಿ, ಒಂಥರ ಚೇಂಜ್ ಆಗ್ಬಿಟ್ಟಿದೆ ಕಾಲ. ಮೊಬೈಲ್ ಬಂದ ಮೇಲೆ ನಮ್ಮಂತ ಕಲಾವಿದ್ರು ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ತುಂಬಾ ಜನಗಳು ಬೆಳಕಕ್ಕೆ ಬಂದಿದ್ದಾರೆ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಯಾರೇ ಆಗ್ಲಿ ಶ್ರಮ, ಅವ್ರದ್ದು ರೀಲ್ಸ್ ಮಾಡೋದಾಗ್ಲಿ, ಕಂಟೆಂಟ್ ಮಾಡೋದಾಗ್ಲಿ ಎಲ್ಲ ಮಾಡ್ತಿರ್ತೀರ, ಅದ್ಭುತವಾಗಿರುತ್ತೆ. ನೋಡ್ತಾ ಇರ್ತೀವಲ್ಲ ನಾವು. ಯಾವ್ದೇ ಮನುಷ್ಯ ಇವಾಗ ಏನಾಗಿದೆ ಅಂದ್ರೆ, ಯಾವ್ದಾರ ಮನೆಗೆ ಹೋದ್ರೆ ಅವಾಗ ದೊಡ್ಡಪ್ಪ ದೊಡ್ಡಪ್ಪ ಅಂತ ಕೈ ನೋಡ್ತಿದ್ದೋ, ಏನಾದ್ರು ತಿಂಡಿ ತಂದವ್ರು. ಇವಾಗ ಹಂಗೇನಿಲ್ಲ, ದೊಡ್ಡಪ್ಪ ಬಂದ ಹಿಂಗ್ ನೋಡ್ತಾ ಇರ್ತಾರೆ. ಬಂದ್ರ ಆಯ್ತು ಸರಿ, ನೆಕ್ಸ್ಟ್. ಆಮೇಲೆ ನೆಕ್ಸ್ಟ್ ಚಿಕ್ಕಮ್ಮ ಬಂದು, ದೊಡ್ಡಮ್ಮ ಬಂದು, ಚಿಕ್ಕಮ್ಮ ಬಂದು, ಹಂಗೆ ನೋಡುವ, ಆಯ್ತು ಸರಿ ಕುತ್ಕೊಳ್ಳಿ, ಬರ್ತಾರೆ ಊಟ ತಕ, ಅಪ್ಪ ಬರ್ತಾರೆ, ಆತರ. ಇವಾಗೆಲ್ಲ ಮೊಬೈಲಲ್ಲೇ ಮುಳುಗೋಗಿದ್ದಾರೆ. ಮೊಬೈಲ್ ಎಷ್ಟು ಉಪಯೋಗ ಇದೆಯೋ ಅಷ್ಟು ಅನಾನುಕೂಲ ಇದೆ ಅಂತ ಗೊತ್ತಿರೋ ಗೊತ್ತಿಲ್ಲ. ನಮ್ಗಂತೂ ಒಂದಷ್ಟು ಗೊತ್ತಾಗಿರೋದು ಹಂಗೇನೆ. ಈಗ ತುಂಬಾ ಕಣ್ಣುಗಳು ಎಫೆಕ್ಟ್ ಆಗ್ತಿದೆ. ಯಾಕಾಗ್ತಿದೆ ಅಂದ್ರೆ ಮೊಬೈಲ್ ಇಂದಾನೆ. ಮೂಲತಃ ನೀವು ಯಾವ ಊರು ಅಂದ್ರೆ? ಸರ್, ನಂದು ಆಕ್ಚುಲಿ ಮಂಡ್ಯದಿಂದ ಒಂದು 15 ಕಿಲೋಮೀಟರ್ ಗುಡಿಗೆನಹಳ್ಳಿ ಅಂತ ಇದೆ. ಗುಡಿಗೆನಹಳ್ಳಿ, ನಾವು ಕೂಡ ಮಂಡ್ಯದವರೇ. ಎಲ್ಲಿ ಸರ್ ನಿಮ್ಮೂರು? ಮಂಡ್ಯ ಹತ್ರ ಶಿವಳ್ಳಿ ಮಾಡ್ಲ ಅಂತೆಲ್ಲ ಬರುತ್ತೆ. ಸೂಪರ್ ಸರ್. ಓಕೆ, ನೀವು ಫ್ಯಾಮಿಲಿ ಎಲ್ಲ? ಸರ್, ನಾವು ಒಂದು 4 ಜನ ಮಕ್ಕಳು, ಅಣ್ಣ, ಅಕ್ಕ, ತಮ್ಮ, ನಾನು. ಆಮೇಲೆ ಅವ್ರಿಗೆಲ್ಲ ಮ್ಯಾರಿಡ್ ಆಗಿದೆ. ನಾವು ಇನ್ನು ಮ್ಯಾರಿಡ್. ಸರಿ ಆಯ್ತು. ಈ ಮಾಧ್ಯಮದ ಮುಂದೆ ಕೇಳ್ಬೇಕಾ? ನಮ್ಗೆ ಒಪ್ಪಿಗೆ ಸಿಗ್ಬೇಕಲ್ಲ. ಮಾಧ್ಯಮ ಮುಂದೆನೆ ಕೇಳ್ಬೇಕು ಇದನ್ನೆಲ್ಲ. ನಿಮ್ಗೆ ಇಷ್ಟಪಡುವಂತ 18+ ಹುಡುಗಿರು ಕೂಡ ಇರ್ತಾರೆ. 18+ ಅಂದ್ರೆ ನಂಗೆ 37 ಅಲ್ಲ ಸರ್, ಅವಾಗ ಕರೆಕ್ಟ್ ಆಗುತ್ತೆ. 18 37 ಮ್ಯಾಚಿಂಗ್ ಬೇಡವಾ? ಅಲ್ವಾ? ಅಲ್ಲ, ಏಜ್ ಲಿಮಿಟ್ ಒಂದು 5 ವರ್ಷ ಕಡಿಮೆ ಇದ್ರು ಓಕೆನೆ, ಏನ್ ನಡೀತದೆ. 5 ವರ್ಷ ಏನಿಲ್ಲ ಸರ್. ಸುದ್ದಿ ಹುಡುಗಿಯೆಲ್ಲ ಹಂಗೆ ಆಗಿದೆಯಲ್ಲ ಸರ್, ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಹಂಗೆ ಆಗಿದೆ. ಸಮಸ್ಯೆನೇ ಹೆಣ್ಮಕ್ಳು. ಅವಾಗೆಲ್ಲ ಏನಂದ್ರೆ ಜನಗಳು ಏನ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ, ಅಯ್ಯೋ ಹೆಣ್ಣ ಯಾಕಪ್ಪ ಹುಟ್ಲು ಅನ್ನೋದು. ಇವಾಗ ಏನಾಗಿದೆ, ಹೆಣ್ ಸಿಗ್ದಿರೋದ, ಅಯ್ಯೋ ಹೆಣ್ಮಗು ನಾವು ಹುಡ್ಲಿ ಬಿಡಿ, ಯಾರು ವರದಕ್ಷಿಣೆ ಕೊಟ್ಬಿಟ್ಟು ಮದ್ವೆ ಆಗ್ತದೆ ಅನ್ನೋದಾಗಿದೆ. ಸರ್, ಏನ್ ಇವಾಗ ಅಂದ್ರೆ ಸರ್, ಇವಾಗ ಯಾರು ತುಂಬಾ ಶಾರ್ಟ್ ಫಿಲ್ಮ್ಸ್ಗಳು ಬರ್ತಿದೆ. ಇವಾಗ ಒಂದು ತೆಲುಗು ಶಾರ್ಟ್ ಫಿಲ್ಮ್ ಮಾಡಿದೆ, ಈಗ ಟೈಟ್ಲ್ ಆಗಿಲ್ಲ. ನಿನ್ನೆ ಡಬ್ಬಿಂಗ್ ಆಯ್ತು. ಕನ್ನಡ ವರ್ಷನ್, ತೆಲುಗು ವರ್ಷನ್ ಡಬ್ಬಿಂಗ್ ಆಗ್ಬೇಕು. ತೆಲುಗುನೇ
ಕಚ್ಚಿಪಲ್ಲಿನ ಯಾವ್ದು ಅದು ಓಕೆ. ಆಕ್ಚುಲಿ ಹೋಗಿ ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದೆ. ಚೆನ್ನಾಗಿ ನೋಡ್ಕೊಂಡ್ರು ಆ ಟೀಮು ಕೂಡ. ನಾನು ಆಕ್ಚುಲಿ ಇಷ್ಟಕ್ಕೆಲ್ಲ ಬರೋದಕ್ಕೆ ಕಾರಣ ನಮ್ಮ ಅಮಿತ್ ರಾಜ್ ಸರ್, ಗೌರವ್ ಶೆಟ್ಟಿ, ಆಮೇಲೆ ಭವ್ಯಶ್ರೀ, ಆಮೇಲೆ ಪಲ್ಲವಿ ಪರ್ವ, ಇವರೆಲ್ಲ ನಮ್ದು ಒಂದು ಟೀಮು. ಕಾರ್ತಿಕ್ ರುವಾಲಿ ರೆಡ್ಡಿ ಅಂದ್ರೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ ಕಾರ್ತಿಕ್ ಅಂದ್ರೆ. ಆಮೇಲೆ ಸುಧಾಕರ್ ಆಗ್ಬೋದು, ತುಂಬಾ ಜನ. ನಿಮ್ಮ ಶಾರ್ಟ್ ಮೂವಿ ನೋಡಿದೀನಿ, ನಿಮ್ದೇ ಒಂದು ಟೀಮ್ ಇದೆಯಲ್ಲ, ಸೊ ತುಂಬಾ ಎಲ್ಲ ಚೆನ್ನಾಗಿ ಮಾಡ್ತಾರೆ ನೀವು. ನಿಮ್ದು ಟೋಟಲಿ ಟೀಮ್ ಅಲ್ಲಿ ಎಲ್ಲರೂ ಕೂಡ ಒಂದು ಆಕ್ಟಿವ್ ಆಗಿರ್ತಾರ. ಸೊ ಇವಾಗ ಗೌರವ್ ಸರ್ ಕೂಡ ಸ್ನೇಹಿತರೆ, ಅವರು ಕೂಡ ಒಂದಷ್ಟು ಶಾರ್ಟ್ ಮೂವಿಗಳಲ್ಲಿ ಎಲ್ಲ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಮೂವಿ ಕೂಡ ಚಾನ್ಸ್ ಎಲ್ಲ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಸೊ ನಿಮ್ಗೂ ಯಾವ್ದಾರ ಇವಾಗ ನೆಕ್ಸ್ಟ್ ಮೂವಿ ಎಲ್ಲ ಚಾನ್ಸ್ ಸಿಕ್ಕಿದ್ಯಾ ಅಥವಾ ಮಾಡಿದೀರಾ? ಸರ್ ಮಾಡಿದ್ದೀನಿ ನಾನು. ಆಕ್ಚುಲಿ ಇವಾಗ ಡೆವಿಲ್ ಸಿನಿಮಾ ಒಂದು ಮಾಡಿದ್ದೀನಿ, ರಿಲೀಸ್ಗೆ ರೆಡಿ ಇರೋದ್ರಿಂದ. ಹೌದು ಸರ್, ಡಿ ಬಾಸ್ ಸರ್ದು. ಡಿ ಬಾಸ್ ಸರ್ ಸೆಟ್ಟಲ್ ಹೆಂಗಿತ್ತು ಅಂದ್ರೆ, ನಂಗೆ ಫೋನ್ ಬಂತು, ಜಾಕಿ ಸರ್ ಅಂತ, ನಮ್ಮ ಆತ್ಮೀಯ ಸ್ನೇಹಿತರು ಅಂದ್ರು ತಪ್ಪಾಗ್ಲಾರ್ದು. ಯಾಕೆಂದ್ರೆ ಯಾವ್ದಾದ್ರು ಸಿನಿಮಾ ಬಂತು ಅಂದ್ರೆ, ಸಿದ್ದು ಹಿಂಗಿದೆ ಮನೆ ಮಾಡ್ತೀಯೇನೋ ಅಂತಾರೆ. ಅಂದ್ರೆ ನಮ್ ಶಾರ್ಟ್ ಫಿಲ್ಮ್ ಎಲ್ಲ ಅವರು ನೋಡಿದ್ದಾರೆ. ಎಷ್ಟೊಂದ್ ಜನ ಡೈರೆಕ್ಟರ್ಸ್ ನೋಡಿ ಇಲ್ಲ ಇವ್ನು ಮಾಡಿಸ್ಬೋದು, ಬೇರೆ ತರ ಕ್ಯಾರೆಕ್ಟರ್ ಮಾಡ್ಬೋದು ಅಂತ ತುಂಬಾ ಇದೆ ಹೇಳಿದ್ದಾರೆ. ಅದಾದ್ಮೇಲೆ ಜಾಕಿ ಸರ್ ಫೋನ್ ಬಂತು, ಒಂದ್ ಸಿನಿಮಾ ಇದೆ ಮಾಡ್ತೀಯ ಅಂದ್ರು. ಅಣ್ಣ ಮಾಡ್ಸಿಡೋಣ ಅಂದ್ರೆ ಯಾವ್ದು ಹೆಸರು ಹೇಳ್ಬಾರ್ದು ಅಂದ್ರು. ನನಗೆ ಯಾವ್ದು ಏನೋ ಅಂತ ಗೊತ್ತಿಲ್ಲ, ದೊಡ್ಡ ಸಿನಿಮಾ ಇರ್ಬೋದು ಅನ್ಕೊಂಡೆ. ದೊಡ್ಡ ಸಿನಿಮಾ ಅಥವಾ ಚಿಕ್ಕ ಸಿನಿಮಾ ಅಂತ ಕನ್ಫ್ಯೂಷನ್ ಇದ್ದಾಗ ಯಾರಿಗೂ ಹೇಳ್ಬಾರ್ದು ಅಂತ ಗೊತ್ತಾಯ್ತು. ಅದು ಆಕ್ಚುಲಿ ದೊಡ್ಡ ಸಿನಿಮಾನೇ ಇರುತ್ತೆ. ಯಾಕೆಂದ್ರೆ ಅವಾಗ ಸರ್ದು ಫ್ಯಾಮಿಲಿ ಇದು ಇತ್ತಲ್ಲ, ಹಂಗಾಗಿ ಯಾರಿಗೂ ಹೇಳ್ಬಾರ್ದು ಅನ್ನೋ ಒಂದು ತರದಲ್ಲಿ ಇತ್ತು. ಫಸ್ಟ್ ಡೇ ಶೂಟಿಂಗ್ ಹೋದು ರಾಜಕಾರಣಿ ಪ್ರಮಾಣ ವಚನ ಸ್ವೀಕರಿಸೋದು. ಆಮೇಲೆ ನಮ್ಗೆ ಅವ್ರು ಟಚ್ ಆಗಕ್ಕಾಗ್ಲಿಲ್ಲ. ನಿಂತಿದ್ದು ಅವ್ರು ಆಕ್ಟ್ ಮಾಡ್ತಾ ಇದ್ರು ನೋಡುದು, ಅಯ್ಯೋ ಇಂಥ ದೊಡ್ಡ ಕಲಾವಿದ್ರ ಜೊತೆ ನಮ್ಗೆ ಸಿಕ್ಕಿದೆಲ್ಲ ತುಂಬಾ ಖುಷಿ ಅಂತ. ಹಂಗೆ ಬರ್ತಾ ಏನಾಯ್ತು, ಸೆಕೆಂಡ್ ಡೇ ಒಂದು 16-17 ಡೇಟ್ ಕೊಟ್ಟಿದ್ರು. 16ನೇ ತಾರೀಕು ಕೆನಪಿ ಒಳಗಡೆ ಕೂತಿದ್ರು. ನಾನ್ ಡ್ರೆಸ್ ಹಾಕೊಂಡು ನಮಸ್ಕಾರ ಹೇಳಿದೆ, ಅವ್ರು ನಮಸ್ಕಾರ ಹೇಳಿದ್ರು. ಬರೀ ಇಲ್ಲಿ ಅಂದ್ರು. ಏನೋ ಬೈತಾರೆ ಏನೋ ಗೊತ್ತಿಲ್ಲ, ನಾವು ಒಂದು ಕಳಕಲ್ಲಿ ಹೋಗಾದ್ಮೇಲೆ ನಿಮ್ ಟೀಮ್ ಎಲ್ಲ ಕೇಳಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿ ಮಾಡ್ತೀರಾ, ಅದ್ಭುತವಾಗಿರುತ್ತೆ. ನಾನು ಯಾವಾಗಾದ್ರೂ ಫ್ರೀಯಾಗಿ ಇದ್ದೀನಿ ಅಂದ್ರೆ ಫ್ರೀ ಟೈಮಲ್ಲಿ ನಿಮ್ದು ವಿಡಿಯೋಸ್ ನೋಡ್ತೀನಿ ನಾನು, ಅದ್ಭುತವಾಗಿ ಮಾಡ್ತಾರೆ, ಕಂಟೆಂಟ್ ಎಲ್ಲ ಯಾರು ಮಾಡ್ತಾರೆ ಅಂದ್ರು. ನಮ್ಮ ಟೀಮ್ ಡೈರೆಕ್ಟರ್ ಮಾಡ್ತಾರೆ ಸರ್, ಅಮಿತ್ ರಾಜ್ ಸರ್ ಅಂತಿದ್ದಾರೆ, ನಿಖಿಲ್ ಅಂತಿದ್ದಾರೆ, ಆಮೇಲೆ ಹೇಮಂತ್ UBC ಅಂತ ಇದ್ದಾರೆ, ಆಮೇಲೆ ಸುಮಂತ್ ಆಚಾರ್ಯ ಅಂತ ಇದ್ದಾರೆ, ಇವರೆಲ್ಲ ಇದ್ದಾರೆ ಸರ್ ಹಿಂಗ್ ಮಾಡ್ತಾರೆ ಅಂತ. ಸರಿ ಯಾವ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀರ ಅಂತ. ಸರ್ ಸಿನಿಮಾ ಪ್ರೋಸೆಸ್ ಹೇಗಿರುತ್ತೋ ಹಾಗೆ ಶೂಟ್ ಮಾಡ್ತೀವಿ ಸರ್ ಅಂತ. ಇನ್ನೊಂದು ವಿಚಾರ ಏನಂದ್ರೆ, ನಾನು ನನ್ನ ಫ್ರೆಂಡ್ ಕೈ ಮುಗ್ದಾಗ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದೆ, ಶಿವಕುಮಾರ್ ಅಂತ. ಅವನ ಆಕ್ಚುಲಿ ಕಾಲು ಮುಂಚ ಅಂತ ಕರೀತಿದ್ದಾರೆ, ಸುಮ್ಮನೆ ಮುಂಚ ಬೇಜಾರು ಮಾಡ್ಕೊಬಿಡಕ್ಕ ಆರಾಮ್ಸೆ ಇರು ಅಂದೆ. ನನ್ಗೆ ಅದು ಇನ್ಸಿಡೆಂಟ್ ಆದಾಗ ನನ್ನ ಸ್ನೇಹಿತ ಕೂಡ ನನ್ನ ಜೊತೆ ಇರ್ತಿದ್ದ, ಅದೊಂದು ಖುಷಿ. ಆಮೇಲೆ ಅವ್ರು ಅಷ್ಟು ಹೇಳಿದ್ರಲ್ಲ ಅಂತ ನಂಗಂತೂ ನಿಜವಾಗ್ಲೂ ಅಷ್ಟು ದೊಡ್ಡ ಕಲಾವಿದ್ರಿಗೆ ಕೈ ಮುಗಿದ ತಕ್ಷಣ ಅವರು ಕೈ ಎತ್ತು ಮುಗ್ದಿ ನೀವ ಬನ್ನಿ ಅಂತೇಳಿ. ಅದಾದ್ಮೇಲೆ ನಮ್ಮ ಮಿಲನ ಪ್ರಕಾಶ್ ಅವ್ರು ಸರ್ ಮಿಸ್ಸಸ್ ಕೂಡ ಅವ್ರನ್ನ ಕೇಳಿದ್ರು, ಯಾರವರು ಮಾತಾಡಿದ್ರಲ್ಲ ಅಂತ. ಅವಾಗ ಹೇಳಿದ್ರು ಅವರು ತುಂಬಾ ಶಾರ್ಟ್ ಫಿಲ್ಮ್ಸ್ ಅಲ್ಲೆಲ್ಲ ತುಂಬಾ ಸಖತ್ ವೈರಲ್ ಆಗಿರೋ ಇವರು, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಅದು ಖುಷಿ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಅದೇ ದಿನ ನೈಟು ಮಳೆ ಬಂದ್ಬಿಡ್ತು. ನೈಟ್ ಸೀನ್ ಮಾಡ್ತಾ ಇದ್ರು ಅದೇ ಸಿನಿಮಾದಲ್ಲಿ, ನೈಟ್ ಸೀನ್ ಮಾಡ್ತಾ ಇದ್ದ. ಅವಾಗ ಏನಾಯ್ತು, ಮಳೆ ಬಂದ್ಬಿಡ್ತು. ಆ ಕಡೆ ನಾವು ಮರದ ಹತ್ರ ನಿಂತಿದ್ದ, ಅವ್ರು ಕೆನಪಿ ಒಳಗಡೆ ಇದ್ರು. ಆಮೇಲೆ ಬರ್ರಿ ಇಲ್ಲಿ ಅಂತ ಕರೆದಿ, ನಾನು ನನ್ನ ಜೊತೆ ಪೇರ್ ಮಾಡ್ತಿದ್ದವ್ರು ಹೋಗಿ ಅಲ್ಲಿ ನಿಂತ್ಕೊಂಡು ಕೆಳಗಡೆ ನಿಂತ್ಕೊಂಡಾಗ ಹೇಳ್ತಾ ಇದ್ರು, ರೀ ಕ್ಯಾಮ್ರಾಮನ್ ಸರ್ಗೆ ಹೇಳಿದ್ರು, ನಮ್ಮ ಡೆವಿಲ್ ಕ್ಯಾಮ್ರಾಮನ್ ಸರ್ಗೆ, ಮಗ ಇವ್ರು ಶಾರ್ಟ್ ಫಿಲ್ಮ್ ನೋಡಿದ್ಯಾ, ಸಕ್ಕತ್ತಾಗಿ ಮಾಡ್ತಾರೆ, ಯಾವ ತರ ಮಾಡ್ತಿರೋ ಅಂತ ಕೇಳಿದ್ರು. ಅವಾಗಲೇ ಹೇಳಿದೆ ನಾನು, ಸರ್ 2 ದಿನ ರಿಹರ್ಸಲ್ ಇರುತ್ತೆ, 2 ದಿನ ಶೂಟ್ ಇರುತ್ತೆ, 2 ದಿನ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ 3ನೇ ದಿನಕ್ಕೂ ಕಂಟಿನ್ಯೂ ಆಗುತ್ತೆ ಸರ್, ಸಿನಿಮಾ ಪ್ರೋಸೆಸ್ ಅಲ್ಲಿ ಶೂಟ್ ಮಾಡ್ತಿದ್ದಾರೆ. ಅವಾಗ ಹೌದಾ, ಅದಕ್ಕೆ ಮತ್ತೆ ಅಷ್ಟು ಕ್ವಾಲಿಟಿ ಬರುತ್ತೆ ಕಂಡ್ರು, ತುಂಬಾ ಚೆನ್ನಾಗಿ ಮಾಡಿ, ಒಳ್ಳೇದಾಗ್ಲಿ. ನಾನೇನಾದ್ರೂ ಬೇಜಾರಾಗಿ ರೆಸಾರ್ಟ್ ಹೋದಾಗ ಫಸ್ಟ್ ನಿಮ್ದನ್ನ TV ಕನೆಕ್ಟ್ ಮಾಡ್ಬಿಟ್ಟು ಕೂತ್ಕೊಂಡು ನೋಡ್ತೀನಿ ಅಂತ ಹೇಳಿ. ನಿಜವಾಗ್ಲೂ ತುಂಬಾ ಥ್ಯಾಂಕ್ ಯು ದರ್ಶನ್ ಸರ್ಗೆ. ಯಾಕೆಂದ್ರೆ ಇವತ್ತು ಅವರು ಎಲ್ಲೇ ಇರ್ಲಿ ಹೇಗೆ ಇರ್ಲಿ, ಕನ್ನಡ ಜನತೆ ನಿಮ್ಮನ್ನ ಯಾವಾಗ್ಲೂ ಪ್ರೀತಿಸ್ತಾರೆ, ಪೂಜಿಸ್ತಾರೆ. ನಿಮ್ಗೋಸ್ಕರ ಅಭಿಮಾನಿಗಳು ಬಳಗ ಜಾಸ್ತಿನೇ ಇದೆ. ಹಾಗಂತ ನನ್ನಲ್ಲ, ನನ್ನಂತ 1000 ಕಲಾವಿದರು ಹೇಳ್ತಾರೆ,
ಅದು ಖುಷಿ ವಿಚಾರ. ಬೇಗ ಅವ್ರಿಗೆ ಏನಾದರೂ ದೇವರು ಅದನ್ನ ಆ ಕೇಸನ್ನು ಕಂಪ್ಲೀಟ್ ಆಗಿ ಹೊರಗಡೆ ಬಂದ್ಬಿಟ್ರೆ ತುಂಬ ಖುಷಿ ಪಡ್ತೀನಿ. ಮತ್ತೆ ಸಿದ್ದು ಅವರೇ, ಇವಾಗ ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದೀರಾ ಸರ್? ಇವಾಗ ಒಂದು ಜಿ ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ ಆಗ್ತಿದೆ ಅಂತ ಅವಾಗಲೇ ಮಾತಾಡಿದೆ ನಾನು. ಆಕ್ಚುಲಿ ಅದು ಒಂದು ಬಂದಿದೆ, ಒಂದು 5 ಡೇಟ್ಸು. ಇನ್ನೊಂದು ಶಾರ್ಟ್ ಫಿಲಮು 16th ಒಂದು ಇದೆ. ಆಮೇಲೆ 12-13ಕ್ಕೆ ಒಂದು ಶಾರ್ಟ್ ಫಿಲ್ಮ್ ಇದೆ. ಈ ಶಾರ್ಟ್ ಫಿಲ್ಮ್ಸ್ ಮೂವೀಸ್ ಎಲ್ಲ ಸಿಗ್ತಾ ಇರುತ್ತೆ. ಇವಾಗ ಸಬರಿ ಅಂತ ಒಂದು ಸಿನಿಮಾ ಮಾಡಿದೆ. ತುಂಬಾ ಒಳ್ಳೆ ಟೀಮ್, ಗುಡ್ ಟೀಮ್ ವರ್ಕ್. ವರ್ಟ್ ಐ ಲವ್ ಯು ಡೈರೆಕ್ಟರ್ ಶ್ರೀ ಸರ್ ಅಂತ. ತುಂಬಾ ಖುಷಿ ಆಗುತ್ತೆ. ನಾಗರಾಜ್ ಸರ್ ಅಂತ ಕ್ಯಾಮ್ರಾಮ್ಯಾನು, ಅವರು ಅದ್ಭುತ ಒಬ್ರು ಕ್ಯಾಮ್ರಾಮ್ಯಾನು. ತುಂಬಾ ಅಚ್ಚುಕಟ್ಟಾಗಿ ಏನ್ ಮಾಡ್ಬೇಕು, ಎಷ್ಟು ತಗೋಬೇಕು ಎಲ್ಲಾನು ಅವ್ರು ಸಖತ್ ಸ್ಕ್ರಿಪ್ಟ್ ಟೈಪ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ರು. ಖುಷಿ ಆಯ್ತು. ಅದೊಂದು ಸಿನಿಮಾ ಆಯ್ತು. ಆಮೇಲೆ ಇನ್ನೂ ರಿಲೀಸ್ಗೆ ಒಂದು ತುಂಬಾ ಸಿನಿಮಾಗಳಿದೆ. ಒಂದು ಯಾವುದು ಅಂದ್ರೆ ಋಷಭ ಅಂತ ಒಂದು ಮೂವಿ ಇದೆ, ಋಷಭ ಅಂತಿದೆ. ಇವಾಗ ಒಂದು ಸಿನಿಮಾ ಬಂತು, ರಿಲೀಸ್ ಆಯ್ತು, ಇದು ಇಕೋರ ಅಂತ. ಅದರಲ್ಲೂ ಕೂಡ ಮಾಡಿದೆ, ಚಿಕ್ಕ ಕ್ಯಾರೆಕ್ಟರ್. ಸರ್ ಯಾವ್ದೇ ಆಗ್ಲಿ ಸರ್, ಒಬ್ಬ ಕಲಾವಿದನಿಗೆ ಚಿಕ್ಕದು ದೊಡ್ಡದು ಅಂತ ಬರಲ್ಲ ಸರ್. ಆ ಕ್ಯಾರೆಕ್ಟರ್ಗೆ ಜೀವ ತುಂಬೋದೇ ಕಲಾವಿದನೊಂದು ಖುಷಿ. ಜೀವ ತುಂಬಬೇಕನ್ನೋದು ಬಿಟ್ರೆ ನಂದು ಇನ್ನೇನಿಲ್ಲ. ಅವ್ರು ಕನ್ಸು ಕಟ್ಟಿದ್ದ ಕ್ಯಾರೆಕ್ಟರ್ಗೆ ನಾವು ಅಂದ್ರೆ ಕರೆಕ್ಟಾಗಿ ಆಕ್ಟ್ ಮಾಡ್ದೇನೆ ಯಾಕಪ್ಪ ಇವನ್ ಕೈಲಿ ಮಾಡಿಸ್ದೆ ಅನ್ನಿಸ್ಬಾರ್ದು. ಅದ್ ತರ ಮಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಓಕೆ, ಹೊಸಬ್ರು ಯಾರೋ ಒಬ್ರು ಡೈರೆಕ್ಟ್ರು ಇವಾಗ ಅವ್ರದ್ದು ಫಸ್ಟ್ ಒಂದು ಶಾರ್ಟ್ ಮೂವಿ ಆಗಿರ್ಬೋದು ಅಥವಾ ಮೂವಿ ಆಗಿರ್ಬೋದು. ಬನ್ನಿ ಸಿದ್ದು ಅವರೇ, ನಮ್ಮ ಒಂದು ಶಾರ್ಟ್ ಮೂವಿಲಿ ನೀವು ಆಕ್ಟಿಂಗ್ ಮಾಡಿ ಅಂದ್ರೆ ಬರ್ತೀರಾ? ಖಂಡಿತವಾಗ್ಲೂ ಬರ್ತೀನಿ ಸರ್. ಯಾಕೆ ಕಲಾವಿದಂಗೆ ಏನಂದ್ರೆ ಸರ್, ಅವಕಾಶನೇ ಮುಖ್ಯ ಅಲ್ವಾ ಸರ್. ಇವಾಗ ಏನಂದ್ರೆ ಇವಾಗ ನಾನು ಯಾವ್ದೋ ಜಾಬ್ ಮಾಡ್ತಾ ಇದ್ದೀನಿ, ಆ ಜಾಬ್ ಇಂದ ಬಿಟ್ಬಿಟ್ಟು ಬರ್ಬೇಕು ಅಂತಲ್ಲ, ನಾನು ಫುಲ್ ಟೈಮ್ ಕಲಾವಿದ ಆಗಿದ್ದೀನಿ. ಹಾಗೆ ಸರಸ್ವತಿ ತಾಯಿ ಕೂಡ ಹೊಲ್ದಿದ್ದಾರೆ. ಆ ಹೊಲ್ದಿರೋದ್ರಿಂದನೇ ಇಷ್ಟೆಲ್ಲ ನಮ್ಗೆ ಅವಕಾಶಗಳಾಗ್ಲಿ, ಯಾವ್ದೇ ಬಸ್ಸಲ್ಲಾಗ್ಲಿ. ನಾನು ಆಕ್ಚುಲಿ BMTC ಬಸ್ಸಲ್ಲೇ ಓಡಾಡ್ತಿದ್ದೀನಿ ಇವಾಗ ನನ್ನ ಗಾಡಿ ಕೆಟ್ಟೋದ್ಮೇಲೆ. ಸರ್, ನನಗೆ ಪ್ರತಿಯೊಬ್ಬ ಕಂಡಕ್ಟರು, ಡ್ರೈವರ್ಸ್ ಎಲ್ಲ ನೀವೇನ್ರಿ ಇಷ್ಟೊಂದು ಸಿಂಪಲ್ ಆಗಿ ಓಡಾಡ್ತಿದ್ದೀರ, ಬನ್ನಿ ಬನ್ನಿ ಅಂತ ಫೋಟೋ ತಗೊಳ್ಳೋದು. ನಾನೇ ನಂಬರ್ ಕೊಡ್ತೀನಿ ಅವ್ರಿಗೆ. ಯಾಕೆಂದ್ರೆ ನನ್ನ ನಂಬರ್ ಸೇವ್ ಮಾಡಿದ್ರೆ ನಾನು ಆಕ್ಟ್ ಮಾಡಿದಾಗ ಒಂದನ್ನ ಲಿಂಕ್ ಶೇರ್ ಮಾಡಿದಾಗ ಅವ್ರು ಖುಷಿಯಿಂದ ನೋಡ್ತಾರೆ, ನಮ್ಮಂತವ್ರನ್ನ ಅರಸ್ತಾರೆ ಅನ್ನೋದು ಒಂದೇ ಒಂದು ಉದ್ದೇಶ. ಅದಕ್ಕೋಸ್ಕರ ನಾನು ಎಲ್ಲರ ಹತ್ರನೂ, ನಾವು ಚಿಕ್ಕ ಕುಟುಂಬದಿಂದನೇ ಬೆಳ್ಕೊ ಬಂದಿರೋದು. ನಾವು ಚಿಕ್ಕದಾಗಿದ್ರು ಚೊಕ್ಕವಾಗಿರೋಣ ಅನ್ನೋದೇ ನಮ್ಮ ಆಸೆ. ಓಕೆ, ಒಂದು ವಿಡಿಯೋದಲ್ಲಿ ನೋಡಿದೆ ನೀವು ಕಾರ್ ವಾಶ್ ಎಲ್ಲ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ರಿ. ಹೇಗೆ ಸರ್ ಅದು, ಯಾಕೆ? ಹೌದು ಸರ್, ಅವಾಗ ನಾನು 2011 ಓಕೆ, ನಾನು ಕೆಲಸ ಬಿಟ್ಟಾಗ ನಾವು ಓಡಾಡೋದಕ್ಕೆ ಬಸ್ ಆಗ್ಲಿ, ಬಸ್ ಸ್ಪೇರ್ ಆಗ್ಬೋದು, ಅಥವಾ ಇನ್ನೇನಾದ್ರೂ ಊಟಕ್ಕೋ ಇದಕ್ಕೋ ಯಾವ್ದಕ್ಕೋ. ಅವಾಗ ಏನಂದ್ರೆ ಅವಾಗ ಏನೂ ಇರ್ಲಿಲ್ಲ ಬಿಡಿ. ನಾನು 2011 ಕಾಲಿಟ್ಟು ಸ್ಟ್ರಗಲ್. ನಾನು ಅನ್ಕೊಂಡಿದ್ದೆ ಒಂದು ವರ್ಷ 2011-14 ಕೆಲಸ ಬಿಡ್ತಿದ್ದೀನಿ. 2012-14 ಅಷ್ಟರೊಳಗಡೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಆದ್ರೆ ಇಲ್ಲಿ ಇರೋಣ, ಇಲ್ಲ ಅಂದ್ರೆ ತಿರ್ಗಾ ಕಮ್ ಬ್ಯಾಕ್ ಹೋಟೆಲ್ ಡಿಪಾರ್ಟ್ಮೆಂಟ್ಗೆ ಹೋಗೋಣ ಅಂತ. ಅಷ್ಟರೊಳಗಡೆ ಸರಸ್ವತಿ ತಾಯಿ ಒಂದು ಅವಕಾಶಗಳನ್ನ ಗಿಟ್ಟಿಸಿ ಇವತ್ತು ಒಬ್ಬ ಕಲಾವಿದನಾಗಿ ಬೆಳೆಸಿದ್ದಾರೆ ಅಷ್ಟೇ.